ಓಕೆ ಶಶಿಕುಮಾರ್ ಅವರೇ, ಅಂದ್ರೆ ಈಗ ಈ ಸಂಬಂಧಪಟ್ಟಂತೆ ವಿವರಣೆ ಮತ್ತು ಸಾಕಷ್ಟು ಕೂಡ ನೀವು ಒಂದಷ್ಟು ಆಗ್ರಹವನ್ನು ವ್ಯಕ್ತಪಡಿಸಿರುವಂತದ್ದು. ಇದನ್ನು ಹೊರತುಪಡಿಸಿ ಶಶಿಕುಮಾರ್ ಒಂದು IPL ಮ್ಯಾಚ್ ನಡೀತಾ ಇದೆ ಈಗ. ಈಗ SSLC ಎಕ್ಸಾಮ್ ಬೇರೆ ನಡೀತಾ ಇರುವಂತದ್ದು. ಈ ಸಂಬಂಧಪಟ್ಟಂತೆ ತಾವೇನು ಅಭಿಪ್ರಾಯ ವ್ಯಕ್ತಪಡಿಸಿದ್ರೆ? ಯಾಕಂದ್ರೆ ಒಂದಷ್ಟು ಜನ ಪೋಷಕರು ಮತ್ತೆ ಒಂದಷ್ಟು ಜನ ಮಾತಾಡ್ತಾ ಇದ್ರು, ನನ್ನ ಜೊತೆ ಕೂಡ ಮಾತಾಡಿದ್ರು, IPL ಮ್ಯಾಚ್ ಇಂದ ಸಾಕಷ್ಟು ಈ ಎಕ್ಸಾಮ್ ಹಿನ್ನೆಲೆಯಲ್ಲಿ ತೊಂದರೆ ಆಗುತ್ತೆ, ಅದರ ಎಫೆಕ್ಟ್ ಆಗುತ್ತೆ, ಪರಿಣಾಮ ಬೀರುತ್ತೆ ಅಂತ. ನಿಮ್ದೇನು ಒಪಿನಿಯನ್? IPL ಮ್ಯಾಚ್ ಅಂತ ದೊಡ್ಡ ಜೂಜಾಟ ಈ ಪ್ರಪಂಚದಲ್ಲೇ ಯಾವುದೂ ಇಲ್ಲ. ಇದನ್ನ ನಾನು 6-7 ವರ್ಷದ ಹಿಂದೆ ಪ್ರಶ್ನಿಸಿ ಪರೀಕ್ಷೆ ಸಂದರ್ಭದಲ್ಲೇ ಇವತ್ತು ಈ ದೇಶದಲ್ಲಿ ಈ ಪ್ರಪಂಚದಲ್ಲಿ ಅದು ನಮ್ಮ ದುರ್ದೈವ, ಕರೆಕ್ಟ್ ಆಗಿ ಪರೀಕ್ಷೆ ಆ ವಾರದಲ್ಲೇ ನಡೀತವೆ. ಯಾವ ಮಕ್ಕಳ ಬಗ್ಗೆ ಯಾವ ಸರ್ಕಾರಕ್ಕೂ ಕೂಡ ಕಿಂಚಿತ್ತು ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತೆ ಇಲ್ಲ, ಬರೀ ದಂಧೆ ನಡೀತಾ ಇದೆ. ಹಂಗಾದಾಗ ಖಂಡಿತವಾಗ್ಲೂ ದುಷ್ಪರಿಣಾಮ. ಯಾಕೆಂದ್ರೆ ಮಕ್ಕಳು ಶಾಲೆಯವ್ರ ಮಾತೇ ಕೇಳಲ್ಲ ಅಂದ್ಮೇಲೆ ಅಪ್ಪ ಅಮ್ಮನ ಮಾತು ಇದ್ದಿದ್ದು ಕೇಳಲ್ಲ. ಅಪ್ಪ ಅಮ್ಮಂದಿರು ಅಸಹಾಯಕರಾಗ್ಬಿಟ್ಟಿದ್ದಾರೆ. ಯಾಕಂದ್ರೆ ಮೊದ್ಲಾದ್ರೂ ಅರ್ಧ ಡಜನ್ ಇರೋರು ಇವತ್ತು ಇರೋದು ಒಂದು. ಏನಾರ ಮಾತಾಡಿದ್ರೆ ಮುನಿಸ್ಕೊಂಡ್ಬಿಡ್ತಾನೆ, ಊಟ ಬಿಟ್ಬಿಡ್ತಾನೆ, ಮನೆ ಬಿಟ್ಟು ಓಡೋಗ್ಬಿಡ್ತಾನೆ ಅನ್ನೋ ಧಮ್ಕಿಯಲ್ಲಿ ಬಲಿ ಪಶುಗಳಾಗ್ಬಿಟ್ಟಿದ್ದಾರೆ. ಹಿಂಗಿರ್ಬೇಕಾರೆ ಈ ವ್ಯವಸ್ಥೆ ಒಂದು ರೀತಿಯಲ್ಲಿ ಎಲ್ಲಾ ರೀತಿಯಲ್ಲೂ ಡೈಲ್ಯೂಟ್ ಆಗಿ ನಮ್ಮ ಮಕ್ಕಳ ಮನಸ್ಸಿನ ಮೇಲೆ ದುಷ್ಪರಿಣಾಮ ತಾಂಡವ ಆಡ್ತಾ ಇದೆ. ಪೋಷಕರು ಸಾಕಷ್ಟು ಆತಂಕ ಆಗಿದಾರಲ್ವಾ? ಅಂದ್ರೆ ಈಗ ಎಕ್ಸಾಮ್ ಏನು ಮಾಡಕ್ಕೆ ಅಸಹಾಯಕರು ಅವ್ರ ಆತಂಕ ಅಲ್ಲ, ಅಸಹಾಯಕರಾಗ್ಬಿಟ್ಟಿದ್ದಾರೆ. ನೋಡ್ಲಿ ಅವ್ರ ಮಕ್ಕಳನ್ನ ಟಿವಿ ಮುಂದಿಂದ ಎಬ್ಬಿಸ್ಬಿಡ್ಲಿ, ತಾಕತ್ತಿದ್ರೆ 190 ಜನಕ್ಕೆ ಆಗಲ್ಲ. ಈಗ ಮನೆ ಕಾಯ್ದ್ಬಿಟ್ಟು ಟಿವಿ ಕಾಯ್ಬೇಕಾಗಿದೆ. ಈಗ ನೋಡಿ, ಮನೆ ಕಾಯ್ದ್ಬಿಟ್ಟು ಟಿವಿ ಕಾಯ್ಬೇಕಾಗಿದೆ. ಈಗ ಏನ್ ಮಾಡ್ತೀರಾ? ಇರುವೆ ಗುಡಲ್ಲಿ ಸಕ್ಕರೆ ಹಾಕಿದ್ಮೇಲೆ ಇರುವೆ ಮುಟ್ದೇ ಇರತ್ತಾ? ಇದು ನಮ್ಮ ಪರಿಸ್ಥಿತಿ, ಪರಿಸ್ಥಿತಿ. ವ್ಯವಸ್ಥೆಗೆ ಯಾರಿಗೂ ಚಿಂತೆ ಇಲ್ಲ, ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತೆ ಇಲ್ಲ. ಮಕ್ಕಳನ್ನ ಅನ್ಸ್ಕಿಲ್ಡ್ ಪ್ರಾಡಕ್ಟ್ ಮಾಡ್ತಾ ಇದ್ದೇವೆ, ಮಕ್ಕಳಿಗೆ ಮಾರಕ. ಇವತ್ತು ಎಲ್ಲಾ ವಿಷಯಗಳು, ಏಜ್ ಫ್ಯಾಕ್ಟರ್ ಆಗಿರ್ಬೋದು, ನೆರೆಹೊರೆ ರಾಜ್ಯದಲ್ಲಿ ನಮ್ಮ ಮಕ್ಕಳು ಹೋದ್ರೆ ದಾಖಲಾತಿ ಆಗ್ತಾ ಇಲ್ಲ. ಇದನ್ನ ತಿಳ್ಕೊಳ್ಳಿ. 2 ತಿಂಗಳು 3 ತಿಂಗಳು ರಿಯಾಯಿತಿ ಕೊಡ್ತಾ ಇದಾರಲ್ಲ. ಕಲ್ಕತ್ತಾಗ ಹೋದ್ರೆ ನಮ್ಮ ಮಕ್ಕಳು, ಕಲ್ಕತ್ತಾಗ ಹೋದ್ರೆ ಅವ್ರು 1 ವರ್ಷ ವೇಸ್ಟ್. ನಮ್ಮ ಮಕ್ಕಳು ಬೇರೆ ರಾಜ್ಯಕ್ಕೆ ಹೋದ್ರೆ ವೇಸ್ಟ್. ಇದು ನಮ್ಮ ಪರಿಸ್ಥಿತಿ ಇದೆ. ನ್ಯಾಷನಲ್ ಲೆವೆಲ್ ಅಲ್ಲಿ ಅಲೈನ್ ಇಲ್ಲ. ನಾವು ಇದು ದ್ವೇಷದ ರಾಜಕೀಯ ಮಾಡ್ತಾ ಇದ್ದೇವೆ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.